ಕೊಚ್ಚಿ ಹೋಗುತ್ತಿದ್ದ ಟ್ರಕ್ ಚಾಲಕನ ರಕ್ಷಣೆ ನೋಡು ಟಿವಿ ನೈನಲ್ಲಿ ಸಮೇತ ಬಂದಿತ್ತು ಇದು. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪಾ ಇವತ್ತಿನ ವಿಶೇಷ ಅಂತ, ಈ ವಿಡಿಯೋನ ನೀವೆಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಅರ್ಥ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿ ಕುಶಾವತಿ ನದಿ ಅಂತ ಒಂದು ನದಿ ಇದೆ. ಆ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದ ಒಬ್ಬ ಚಾಲಕನನ್ನು ರಕ್ಷಣೆ ಮಾಡಿದ್ದಾರೆ. ಯಾವ ರೀತಿಯಾಗಿ ರಕ್ಷಣೆ ಮಾಡಿದ್ರು ಅನ್ನೋದನ್ನ ಫುಲ್ ವಿಡಿಯೋ ಹಾಕ್ತಾ ಇದೀನಿ. ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಹಾಗಾಗಿ ಅದರದ್ದು ವಿಡಿಯೋ ನಾನು ಹಾಕ್ತಾ ಇದ್ದೀನಿ. ನಾವಿವತ್ತು ಈ ಕುಶಾವತಿ ನದಿ ಎಲ್ಲಿರೋದು ಗೊತ್ತಾ? ಹೊಸಹೊಡ್ಯ ಎಂಬ ಗ್ರಾಮದ ಹತ್ರ ಇದೆ. ಆ ಗ್ರಾಮ ಎಲ್ಲಿ ಬರುತ್ತೆ ಅಂತಂದ್ರೆ, ಚಿಂತಾಮಣಿ ಚೇಳೂರು ರೋಡಲ್ಲಿ ಏನಗದೆಲೆ ಹತ್ರ ಕುಶಾವತಿ ನದಿ ಬರುತ್ತೆ. ಆ ಕುಶಾವತಿ ನದಿಗೆ ನಾವು ಇವತ್ತು ವಿಸಿಟ್ ಕೊಡ್ತಾ ಇದೀವಿ. ನೋಡಿ, ಬರ್ತಾ ಇದೆ ನೋಡಿ, ನಾವೇ ಹೋಗ್ತಾ ಇದೀವಿ. ಸಾರಿ, ಬರ್ತಾ ಇಲ್ಲ, ನಾವೇ ಹೋಗ್ತಾ ಇದೀವಿ. ಇದು ಕುಶಾವತಿ ನದಿ. ಎಡಗಡೆಯಿಂದ ಬಲಕ್ಕೆ ಹರಿತಾ ಇದೆ ನದಿ. ಇವತ್ತು ಸ್ವಲ್ಪ ಸ್ಲೋ ಆಗಿ ಹರಿತಾ ಇದೆ, ಅಷ್ಟೇನ್ ರಭಸವಾಗಿಲ್ಲ. ತುಂಬಾ ಮಳೆ ಬಂದಿತ್ತು ಮೊನ್ನೆ ಗುರುವಾರ, ತುಂಬಾ ಮಳೆ ಬಂದಿತ್ತು. ಹಾಗಾಗಿ ಅವತ್ ನಾವು ನಮಗೆ ಹೆಂಗ್ ಗೊತ್ತಾಯ್ತು ಅಂತಂದ್ರೆ, ನಾವ್ ಅವತ್ತು ನಮ್ಮ ಮಗುವಿಗೆ ಎಲ್ಲಿ ಏನಗದೆಲೆ ಹಾಸ್ಟೆಲ್ಗೆ ಬಿಟ್ ಬರಕಂತ ಹೋಗಿದ್ವಿ. ಅಲ್ಲೇ ನಮ್ಗೆ ಸುಮಾರು 6:30 7 ಗಂಟೆ ಆಗ್ತಾ ಬಂತು. ಆ ಟೈಮಲ್ಲಿ ಮಳೆ ಬಂದಿದ್ದವತ್ತು. ತುಂಬಾನೇ ಮಳೆ ಬಂತು ಅಂತಂದ್ರೆ ಸಖತ್ ಮಳೆ ಬಂತು. ಆ ಮಳೆಯಲ್ಲಿ ರಾತ್ರಿ ಸುಮಾರಿಗೆ 10-11 ಗಂಟೆ ಟೈಮಲ್ಲಿ ಗಾಡಿ ಓಡಾಡ್ತಿರೋ ಗಾಡಿಗೆಲ್ಲ ಸ್ಟಾಪ್ ಮಾಡಿದ್ದಾರೆ. ಆ ಕಡೆ ಈ ಕಡೆ ತುಂಬಾ ರಭಸವಾಗಿ ನೀರು ಹರಿತಾ ಇತ್ತಲ್ವಾ ಕುಶಾವತಿ ನದಿಯಲ್ಲಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಅರ್ಥ ಆಗುತ್ತೆ ಅಂತ ಹೇಳ್ತಾ, ಟ್ರಕ್ ಚಾಲಕ ಏನ್ ಮಾಡಿದಾನೆ ಗೊತ್ತಾ? ದಾಟ್ಕೊಂಡು ಹೋಗ್ಬಿಡ್ತೀನಿ ಬಿಡು, ನದಿ ಅಷ್ಟು ಫಾಸ್ಟ್ ಆಗಿ ಹರಿತಾ ಇಲ್ಲ ಅನ್ಕೊಂಡ್ಬಿಟ್ಟು ಏನ್ ಮಾಡಿದಾರೆ, ಟ್ರಕ್ ಹಾಕೊಂಡು ಮುಂದೆ ಬಂದಿದ್ದಾರೆ. ಅದು ಬಂದಿರೋದು ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟಿದೆ, ಸಿಗಾಕೊಂಡ್ಬಿಟ್ಟಿದೆ. ಜೋರಾಗಿ ಮಳೆ ಬಂದಿತ್ತಲ್ವಾ, ಹಾಗಾಗಿ ನದಿ ಜೋರಾಗಿ ಹರಿತಾ ಇತ್ತು. ಈ ಕುಶಾವತಿ ನದಿ ಮಧ್ಯದಲ್ಲಿ ಬಂದಿದ್ದಾರೆ. ಒಂಚೂರು ಗಾಡಿ ಶೇಕ್ ಆಗ್ಬಿಟ್ಟಿದೆ. ಅದನ್ನ ಭಯ ಪಡ್ಕೊಂಡ್ಬಿಟ್ಟು ಏನ್ ಮಾಡಿದ್ದಾರೆ, ಗಾಡಿಯಿಂದ ಅವ್ರು ಟ್ರಕ್ ಇಂದ ಜಂಪ್ ಮಾಡಿದ್ದಾರೆ. ಜಂಪ್ ಮಾಡಿರೋದಷ್ಟೇ, ಹಂಗೆ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈ ಪ್ಲೇಸ್ ಅಲ್ಲೇ ಬಂದು ಅವ್ರು ಸ್ಟ್ರಕ್ ಆಗಿದ್ದು ಅಲ್ಲೇ ಏನ್ ಮಾಡಿದಾರೆ ಗೊತ್ತಾ, ಆ ಕಡೆ ಈ ಕಡೆ ಗಾಡಿ ಚಾಲಕರು ಇರ್ತಾರಲ್ವಾ, ಹೋಗ್ಬೇಡ ಹೋಗ್ಬೇಡ ಅಂತ ಹೇಳಿದಾರೆ. ಹೋಗ್ಬಿಟ್ಟ ಆಮೇಲೆ ಹಿಂಗೆ ನದಿಯಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾನೆ ಮುಂದೆ. ಇನ್ನೇನು ಆ ಕಡೆ ಈ ಕಡೆ ಜನ ಇದ್ದು ಫೈರ್ ಫೋರ್ಸ್ ಸಮೇತ ಕಾಲ್ ಮಾಡಿದ್ದಾರೆ. ಮತ್ತೆ ಫೈರ್ ಫೋರ್ಸ್ನವ್ರು ಹೋಗಿ ಅಲ್ಲಿ ಏನು ಕರ್ಸಿದ್ದಾರೆ, JCB ಕರ್ಸಿ ಏನೋ ಹಂಗೋ ಹಿಂಗೋ ಇದ್ ಮಾಡಿ ಆಚೆ ತಂದಿದ್ದಾರೆ. ಯಾಕಂತಂದ್ರೆ ನಾನ್ ಹೇಳ್ತಿರೋದು, ನೀರ್ ಬಂದಾಗ ನಿಮ್ಮ ಜೀವದ ಮೇಲೆ ಒಂಚೂರು ಭಯ ಅನ್ನೋದಿರ್ಲಿ. ಅಯ್ಯೋ, ಈ ಜೀವ ಭಗವಂತನೇ ಕೊಟ್ಟಿರೋದು, ಹೆಂಗೋ ಹೋಗೇ ಹೋಗುತ್ತೆ. ಆದರೆ ಅದು ಹೋಗೋವರೆಗೂ ನಾವು ಕೇರ್ ಆಗಿರ್ಬೇಕು. ನಮ್ ಜೀವನ ನಾವು ಕೇರ್ ಆಗಿ ನೋಡ್ಕೋಬೇಕು ಅನ್ನೋದು ಒಂದೇ ನಾನು ಹೇಳ್ತಿರೋದು ನಿಮ್ಗೆ. 2 ದಿನ ಲೇಟ್ ಆಗಿ ಬಂದ್ವಲ್ಲ, ಆ 2 ದಿನ ಲೇಟ್ ನಲ್ಲಿ ಹರಿತಿರೋ ನೀರು ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲಿ ನೋಡಿ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ. ಹರಿತಿರೋ ನೀರು ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲ ಅಷ್ಟು ನೀರಿಲ್ಲ, ಸುಮ್ನೆ ಈ ಕಡೆಯಿಂದ ವಿಡಿಯೋ ಮಾಡಿರೋದು ಇಷ್ಟೇ. ಇವಿಬ್ರು ಬ್ರದರ್ಸ್ ಇಬ್ರು ಹೇಳ್ತಾ ಇದ್ರು, ಹಿಂಗಾಯ್ತಕ್ಕ ಅಂತ ನನಗೆ ಹೇಳಿದ್ರಲ್ಲಿ. ಹಾಗಾಗಿ ನಾನು ಒಂಚೂರು ಮುಂದೆ ಹೋದೆ. ಫುಲ್ ಮುಂದೆ ಹೋದ್ರೆ ನಿಜ ಜಾರ್ಕೊಂಡು ಹೋಗ್ತೀವಿ. ನೀರೇನು ಅಷ್ಟಿಲ್ಲ, ಬಟ್ ಜಾರ್ಕೊಂಡು ಹೋಗ್ತೀವಿ. ಏನ್ ಗೊತ್ತಾ, ನೀರ್ ಹರ್ಕೊಂಡ್ ಬಂದು ಅಲ್ಲೆಲ್ಲ ಪಾಚಿ ಕಟ್ಕೊಂಡ್ಬಿಟ್ಟಿದೆ. ಈ ನೀರ್ ಸುಮಾರು 1 ಮಂತ್ ಮುಂಚೆಯಿಂದಾನೇ ಹರಿತಾ ಇದೆ. ಈ ನೀರು ಫುಲ್ ಪಾಚಿ ಕಟ್ಕೊಂಡ್ಬಿಟ್ಟಿದೆ. ತುಂಬಾ ಹುಷಾರಾಗಿ ಹೋಗ್ಬೇಕು. ಇವ್ರು ನನಗೆ ಅದನ್ನೇ ಹೇಳಿದ್ದು ಪಾಪ, ಈ ಬ್ರದರ್ಸ್. ಹಿಂಗಾಯ್ತು ಅಂತ. ಸರಿಯಪ್ಪ ಆಯ್ತು ಅಂತ ಹೇಳಿ ಸ್ವಲ್ಪ ಲಿಮಿಟ್ ಆಗಿ ಹರಿತಾ ಇದೆ. ಅಂದ್ರೆ ಮಳೆ ಇಲ್ವಲ್ಲ, ಹಾಗಾಗಿ ನದಿ ನೀರು ಸ್ವಲ್ಪ ಕಮ್ಮಿ ಆಗಿದೆ. 2-3 ದಿನ ಹಿಂದೆ ತುಂಬಾ ಮಳೆ ಬಂದಿತ್ತು. ಅದು ವಿಡಿಯೋ ಸಮೇತ ನನ್ನ ಹತ್ರ ಇದೆ, ತೋರಿಸ್ತೀನಿ ನೋಡಿ. ನೋಡಿ ಬಂದೆ ಇಲ್ಲಿ. ಆ ಕಡೆ ಈ ಕಡೆ ಜನ ಸ್ಟಾಪ್ ಮಾಡಿದ್ದಾರೆ ಗಾಡಿನ. ನೋಡಿದ್ರೆ ಫೈರ್ ಫೋರ್ಸ್ನವರು ಬಂದಿದ್ದಾರೆ. ಅಲ್ಲಿ ಫೈರ್ ಫೋರ್ಸ್ನವ್ರು ಬಂದ್ಬಿಟ್ಟು ಏನು JCB ಕರ್ಸಿದ್ದಾರೆ. JCB ಕರ್ಸಿ ಅವ್ರನ್ನ ಅಂದ್ರೆ ಈ ನೀರಲ್ಲಿ ಕೊಚ್ಕೊಂಡು ಹೋಗಿರೋ ಚಾಲಕರನ್ನ ಇಲ್ಲಿ ಇದಾರೆ ನೋಡಿ. ಈ ಚಾಲಕರನ್ನ ರಕ್ಷಣೆ ಮಾಡೋ ಇದ್ರಲ್ಲಿ ಇದಾರೆ ಅವರು. ಹೋಪಲ್ಲಿ ಇದೆ ಅಂದ್ರೆ ಬ್ಯುಸಿ ಆಗಿದ್ದಾರೆ ಅಂತ. ಅವ್ರಿಗೆ ಹೇಗಾದ್ರೂ ಮಾಡಿ ರಕ್ಷಣೆ ಮಾಡ್ಬೇಕಲ್ವಾ. ಅವ್ರು ಪಾಪ ತುಂಬಾ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ನಾನ್ ಯಾಕಪ್ಪ ಈ ಕೆಲಸ ಮಾಡಿದೆ ಅಂತ. ಅಂದ್ರೆ ಎಲ್ರಿಗೂ ತನ್ನಷ್ಟು ತಾನೇ ಈ ಭಯ ಬಂದೇ ಬರುತ್ತೆ. ನೀರ್ ನೋಡಿ ಎಷ್ಟು ಹೋಗ್ತಿದೆ ಅಂದ್ರೆ, ಮೊಣ್ಕಾಲ್ ಮೇಲ್ ಹೋಗ್ತಾ ಇದೆ ನೀರು. ತುಂಬಾ ರಭಸವಾಗಿನೂ ಹರಿತಾ ಇತ್ತು ನೋಡಿ. JCB ಸಮೇತ ಬಂದಿದೆ. ಅವ್ರನ್ನ ಒಂದ್ ಕೆಲಸ ಮಾಡ್ಬೇಕು ಅಂತಂದ್ರೆ ತುಂಬಾನೇ ಯೋಚನೆ ಮಾಡ್ಬೇಕು ಅಂತ ಇದಕ್ಕೆ ಹೇಳೋದು. ಎಲ್ಲಾ ಗಾಡಿ ಆ ಕಡೆ ಈ ಕಡೆ ಇದೆ ಅಲ್ವಾ, ಹಾಗೆ ಇದ್ದಿದ್ರೆ ಪಾಪ ಅವ್ರಿಗೆ ಅಷ್ಟು ಭಯನೂ ಇರ್ತಿರ್ಲಿಲ್ಲ, ಬೇರೆಯವ್ರಿಗೆ ಅಷ್ಟು ಕೆಲ್ಸಾನು ಆಗ್ತಿರ್ಲಿಲ್ಲ. ನೋಡಿ, JCB ಸಮೇತ ಸೈಡಿಗೆ ಬರಕ್ ಆಗ್ತಾ ಇಲ್ಲ. ಆ ಮೂತಿಯಿಂದ ಮುಂದೆ ಬರ್ತಾ ಇದೆ ಅದು. ಹಂಗೋ ಹಿಂಗೋ ಹೇಗೋ ಮಾಡಿ ಪಾಪ ಅವ್ರನ್ನ ಸೇವ್ ಮಾಡಿದ್ದಾರೆ ನೋಡಿ. ಕರ್ಕೊಂಡ್ ಬರ್ತಿದ್ದಾರೆ ಪಾಪ. ತುಂಬಾ ಭಯ ಪಟ್ಬಿಟ್ಟಿದ್ದಾರೆ, ನಾನು ಎಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೀನೋ ಅಂತ. ಅದಕ್ಕೆ ಹೇಳೋದು, ಸ್ವಲ್ಪ ತಾಳ್ಮೆ ಇರ್ಲಿ ಎಲ್ರಿಗೂ, ನಿಮ್ಗೂ ಎಲ್ರಿಗೂ ತಾಳ್ಮೆ ಇರ್ಲಿ ಅಂತ ಹೇಳಿ ಇಷ್ಟೆಲ್ಲ ಕೇಳಿಸ್ಕೊಂಡಿದ್ನಲ್ವಾ. ಹಾಗಾಗಿ ಈ ನದಿ ಹೇಗಿದೆ ನೋಡ್ಕೊಂಡ್ ಬರ್ಲೇಬೇಕು ಅಂತ ನಾವು ಹೋದ್ವಿ. ನೋಡಿ, ಇಷ್ಟ ನೋಡಿದ್ವಿ, ಹೀಗಿತ್ತು ಈ ವಿಡಿಯೋ. ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.